ಸೈಡ್ಸ್ ಆರ್ಡರ್ ಮಾಡೋಣ ಅಂತ ಒಂದು ಸೆಕೆಂಡ್ ಫೋನ್ ಆನ್ ಮಾಡಿದ್ರೆ ಅಷ್ಟರಲ್ಲಿ ಫೋನ್ ಬಂದ್ಬಿಡುದು. ಅಂಬುಜ ಅಲ್ಲಿ ಯಾರು ಕುಡ್ದಿದ್ದಾಗ ಯಾರು ನೆನಪಾಗಲ್ವಂತೆ. ತಪ್ಪು ಕಲ್ಪನೆ ನಿಮ್ದು. ಕುಡ್ದಾಗ್ಲೇ ಎಲ್ಲರೂ ನೆನಪಾಗೋದು. ಈಗ ಫೋನ್ ಮಾಡಿರೋದು ಯಾರು ಅಂತಂದ್ರೆ ಅಂಬುಜ ಆಂಟಿ, ಅದೇ ಅಂಬುಜ ಆಂಟಿ ಅವರೇ ತಾನೆ. ಅಳಿಯಂದ್ರಕ್ಕೆ ಫೋನ್ ಎತ್ತುತ್ತಾ ಇಲ್ವಲ್ಲ? ಸರಿ ಕಣ್ರಿ, ನೀವು ಈ ಥರ ಮುಖ ಗಟ್ಟಿ ಹಾಕೊಂಡಿದ್ರೆ ನೋಡಕ್ಕಾಗಲ್ಲ. ನೀವು ಯಾವಾಗಲೂ ಈ ಪಡಗಿ ಸಿಡಿಯೋ ಥರ ಪಟ 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 ಅಂತ ಮಾತಾಡ್ತಾ ಇರ್ಬೇಕು. ಉರಿದಿರೋ 100 ವೋಲ್ಟ್ ಬಲ್ಬ್ ಥರ ಮುಖದಲ್ಲಿ ನಗು ಇರ್ಬೇಕು ನಿಮ್ಮದು ಮುಖದಲ್ಲಿ. ಹಳೆದೆಲ್ಲ ಈಗ ನೆನಪಾಗ್ತಿದ್ಯಾ ನಿಮಗೆ? ಮೂಗಿಡ್ರಿ, ಕುಡ್ದಾಗಲೇ ಹಳೆದೆಲ್ಲ ನೆನಪಾಗೋದು. ಕುಡ್ದಾಗ ಹಳಗಿ ಸಂಬಂಧ ಒಂದಾಗಬೇಕು ಅನಿಸುತ್ತೆ. ದೂರ ಆಗಿರೋರು ಹತ್ರ ಬರಲಿ ಅನಿಸುತ್ತೆ. ಪ್ರಪಂಚದಲ್ಲಿರೋರು ಎಲ್ಲರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅನಿಸುತ್ತೆ. ಕೈ ಕೊಟ್ಟೋಗಿರೋ ಹಳೆ ಲವರು ಈ ಟೈಮಲ್ಲೇ ಸಿಕ್ಕಾಪಟ್ಟೆ ನೆನಪಾಗ್ತಾರೆ ಕಣ್ರಿ. ಸರಿ ಸರಿ, ಮಾತಾಡಿದ್ ಸಾಕು. ಮೊದಲು ಏನು ಅಂತ ಕೇಳಿ. ಗುಡ್ ಪಾಯಿಂಟ್, ಗುಡ್ ಪಾಯಿಂಟ್. ಅಯ್ಯೋ, ಏನ್ ಅಳಿಯಂದ್ರೆ ನೀವು ಹೀಗ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀವು ಮಾಡಿರೋ ತಪ್ಪಿಗೆ ಇಲ್ಲಿ ನಮ್ ನರಸಿಂಹನ್ಗೆ ಪೊಲೀಸವರು ಚೆನ್ನಾಗಿ ಹೊಡಿತಾ ಇದ್ದಾರೆ. ಅಲ್ಲ, ನಾನೇನ್ ಮಾಡಿದೆ ಅಂತ ಹಿಂಗ್ ಮಾತಾಡ್ತಾ ಇದ್ದೀರಾ? ಹೆಂಡತಿ ಇರುವಾಗ್ಲೇ ಇನ್ನೊಂದ್ ಮದ್ವೆ ಆಗೋಕ್ ಹೊರಟಿದ್ರಲ್ಲ, ಅದು ತಪ್ಪಲ್ವಾ? ನೋ ನೋ ಆಂಟಿ, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ನೀವ್ ಇಂಗ್ಲಿಷ್ ಅಲ್ಲಿ ಟಸ್ಸು ಪುಸ್ಸು ಅಂದ್ರೆ ನನ್ಗದೆಲ್ಲ ಅರ್ಥ ಆಗಲ್ಲ. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ನೀವ್ ಆದಷ್ಟು ಬೇಗ ಬಂದು ನಮ್ ನರಸಿಂಹನ ಬಿಡಿಸ್ಬೇಕು ಅಷ್ಟೇ. ಈಗ ನಿಮ್ ಪ್ರಕಾರ ನಾನೇ ತಪ್ಪು ಮಾಡಿದ್ದೀನ? ಆಯ್ತು ಬಿಡಿ. ರೆಸ್ಪಾನ್ಸಿಬಲ್ ಅಳಿಯ ಅಂತ ಇಷ್ಟು ದಿನ ನೀವೆಲ್ಲರೂ ರೆಸ್ಪೆಕ್ಟ್ ಕೊಡ್ತಾ ಇದ್ರಿ. ಆದ್ರೆ ಇವತ್ತಾಗಿದ್ದ ಇನ್ಸಿಡೆಂಟಿಂದ ನನ್ನ ಮರ್ಯಾದೆ 3 ಕಾಸಿಗೆ ಹರಾಜಾಗೋಯ್ತು. ಆಗದೆ ಇರುತ್ತಾ ಹೇಳಿ? ಆದರೆ ನಮ್ಮ ದೀಪಾ ಮೇಡಮ್ಗೆ ನಂಗಿಂತಲೂ ತುಂಬ ಬೇಜಾರಾಗಿದೆ. ಯಾಕಂದ್ರೆ ಅವರೇ ಈ ಮದುವೆ ಇನಿಷಿಯೇಟಿವ್ ತಗೊಂಡು ತಾವೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂದಿದ್ರು ಅಂತೆ. ಆದರೆ ಅದಾಗಲಿಲ್ವಲ್ಲ.